ಅವಾಗ ನನ್ಗೆ ಅರ್ಥ ಆಯ್ತು SMR ಗೇಮಿಂಗ್ ಅವ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಈ ವಿಚಾರ ಆನ್ಲೈನ್ ವಿಚಾರ ಆಫ್ಲೈನ್ ವರ್ಗ ಹೋಗಿ ಪೊಲೀಸ್ ಸ್ಟೇಷನ್ ವರ್ಗ ಹೋಗಿ ಇವರು ಅಪಾಲಜಿ ಎಲ್ಲ ಬರ್ಕೊಳ್ಳೋ ಲೆವೆಲ್ಗೂ ವರ್ಗನು ಹೋಗಿದೆ ಮ್ಯಾಟ್ರ್ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವ್ ಯಾರಿಗೂ ಬಿಟ್ಟಿ ಪ್ರಮೋಷನ್ ಕೊಡೋದಿಲ್ಲ, ನಾವ್ ಯಾರಿಗೂ ಬಿಟ್ಟಿ ಪ್ರಮೋಷನ್ ಕೊಡೋದಿಲ್ಲ ಅಂತ ನೀವೇ ಹೇಳ್ಕೊಳ್ತಾ ಇರ್ತೀರ. ಓಕೆ, ನೀವು ಬಿಟ್ಟಿ ಪ್ರಮೋಷನ್ ಯಾರಿಗೂ ಕೊಡಕ್ ಹೋಗ್ಬೇಡಿ. ನನ್ನ ಪ್ರಕಾರ ನೀವು ಕೊಡ್ತಾರ ಅಂತ ಹೇಳಿಕೆ ನೋಡಿದ್ರೆ ನಿಮ್ ಜೊತೆ ಇದ್ದವ್ರಿಗೆ ಬಿಟ್ಟಿ ಪ್ರಮೋಷನ್ ಕೊಡ್ತಾ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ನೀವು ಕೊಡ್ತಾರ ಅಂತ ಹೇಳಿಕೆ ಮೇಲೆ ನಾನು ಹೇಳ್ತಾ ಇರೋ ತಕ್ಕದು. ನಿಮ್ಮದೇ ವಿಡಿಯೋಗಳಲ್ಲಿ ಅವ್ರ ಬಗ್ಗೆ ಟಾಂಗ್ ಕೊಡೋ ಹಾಗೆ ಮಾತಾಡ್ತಿರಲ್ಲ, ಅದು ಬಿಟ್ಟಿ ಪ್ರಮೋಷನ್ ಆಗುತ್ತೆ ಅಲ್ವಾ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳ್ಕೊಡ್ತಾ ಇದ್ದೀರೋ ಅದ್ರ ಬಗ್ಗೆ ನನ್ ಕ್ಲಾರಿಟಿ ಇಲ್ಲ, ಆಯ್ತಾ? ಯಾವನೋ ತಲ್ಕೆಟ್ ನನ್ನ ಮಗ ಹೋಗ್ಬಿಟ್ಟು ನಮ್ಮ ಅಣ್ಣ ಹೇಳೋರೆ ಈ ರೀತಿ ಸ್ಪ್ಯಾಮ್ ಮಾಡಕ್ಕೆ ನಮ್ಮ ಅಣ್ಣ ಹೇಳೋರೆ ಅಂದ್ಬಿಟ್ಟು ನೀವು ಒಂದು ಕಮೆಂಟ್ ಅದರಲ್ಲಿ ಪಾಸ್ ಮಾಡಿದಿರಲ್ಲ, ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಟ್ಟಿದ್ದೀರಾ. ಟಿಪಿಕಲ್ ಕನ್ನಡಿಗ ಅವರು ಮೋಟೋ ಲಾಗರೇ ಅಲ್ಲ ಅಂತ ನೀವ್ ಯಾರು ಆ ತರ ಹೇಳೋಕೆ ನಾನು ಕೇಳ್ತಾರ ತಕ್ಕದು ಇಷ್ಟೇ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನೀವು ಮೊನ್ನೆ ಐ ಥಿಂಕ್ 3-4 ದಿನದಿಂದ ಗಮನಿಸ್ತಾನೆ ಇದ್ರೆ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಏನೇನ್ ನಡೀತಾ ಇದೆ, ಏನೇನ್ ಘಟನೆಗಳು ಆಗ್ತಾ ಇದೆ, ಆಗ್ಬಾರ್ದಂತ ಘಟನೆಗಳು ಆಗ್ತಾ ಇದೆ ಅಂತ ನೀವು ಗಮನಿಸ್ತಾನೆ ಇದ್ದೀರಾ. ಫ್ರಸ್ಟ್ರೇಟೆಡ್ ಕನ್ನಡಿಗ ಅವರು ಐ ಥಿಂಕ್ 3-4 ದಿನದಿಂದ ಹಿಂದೆ ಒಂದು ವಿಡಿಯೋವನ್ನ ಮಾಡ್ಬಿಡ್ತಾರೆ. ಟಿಪಿಕಲ್ ಕನ್ನಡಿಗ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಏನ್ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ನಮ್ ಸಾಮಾನ್ಯ ಆಡಿಯನ್ಸ್ಗೂ ಈ ಪ್ರಶ್ನೆಗಳು ಹುಟ್ಟಿತ್ತು. ಅಂತ ಪ್ರಶ್ನೆಗಳನ್ನ ಕೇಳಿದ್ರು. ಆ ವಿಚಾರಗಳನ್ನೆಲ್ಲ ಸೈಡ್ಗಿಡೋಣ. ನಾನು ಒಂದು ವಿಡಿಯೋವನ್ನ ಮಾಡಿಬಿಟ್ಟಿದ್ದೆ 2 ತಿಂಗಳ ಹಿಂದೆನೆ. ಈ ಕಾಂಟ್ರವರ್ಸಿ 2 ತಿಂಗಳ ಹಿಂದೆನೆ ನಡೆದಿತ್ತು. ಅದು ನನ್ನ ವಿಡಿಯೋನ ಸಾಕಷ್ಟು ವೈರಲ್ಗಳ ಆಗಿತ್ತು. ಅವಾಗ ನನ್ನ ಒಂದಿಷ್ಟು ಅಭಿಪ್ರಾಯನ ನಾನು ಹಂಚ್ಕೊಂಡಿದ್ದೆ. ಆ ಟೈಮ್ನಲ್ಲಿ ಟಿಪಿಕಲ್ ಕನ್ನಡಿಗ ಅವರು ಮೆಸೇಜ್ ಮಾಡಿದ್ರು, SMR ಗೇಮಿಂಗ್ ಅವರು ಸಹಿತ ಕಮೆಂಟ್ ಮಾಡಿದ್ರು, ನೇಮಿಸ್ ಮಧು ಅವರು ಸಹಿತ ಮೆಸೇಜ್ ಏನೋ ಹಾಕಿದ್ರು. ಅದೆಲ್ಲ ಸೈಡ್ಗಿಡೋಣ. ಅವಾಗ ನಾನು ಯಾರೋ ಟಿಪಿಕಲ್ ಕನ್ನಡಿಗ ಅವ್ರಿಗೆ ವಿರುದ್ಧವಾಗಿ ಮಾತಾಡಿದ್ದೆ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದೆ. ಅದೆಲ್ಲ ಆದ ನಂತರ ಈ ಜಾಯಿಂಟ್ ಕನ್ನಡ ಅಂತಾನೆ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರ ಒಂದು ಸಂಗಡಿಗರೇ ಟಿಪಿಕಲ್ ಕನ್ನಡಿಗ ಅವರ ಸಂಗಡಿಗರ ಜೊತೆನೆ ಇರ್ತಾರೆ. ಅವರು ಒಂದು ಇಂಟರ್ವ್ಯೂನ ಮಾಡ್ಬಿಟ್ಟಿರ್ತಾರೆ ಟಿಪಿಕಲ್ ಕನ್ನಡಿಗ ಅವ್ರಿಗೆ ಜೊತೆನೆ ಒಂದು ಇಂಟರ್ವ್ಯೂ ತರ ಏನೋ ಮಾಡ್ಬಿಟ್ಟಿರ್ತಾರೆ. ಆ ಟೈಮ್ನಲ್ಲಿ ಒಳ್ಳೆ ಮನುಷ್ಯ, ಇವರು ಒಳ್ಳೆ ಕ್ರಿಯೇಟರ್, ಫ್ಯೂಚರ್ ಬಗ್ಗೆ ತುಂಬಾ ಥಿಂಕ್ ಮಾಡ್ಕೊಂಡಿದ್ದಾರೆ. ಇವರು ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಏನೇನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕೆ ಇವ್ರ ಮೇಲೆ ಒಂದಿಷ್ಟು ಅಭಿಮಾನ ಆ ಟೈಮ್ನಲ್ಲಿ ಬೆಳೆದಿತ್ತು ಅಂದ್ರೆ, ಕಾಂಟ್ರವರ್ಸಿ ಎಲ್ಲ ಆಯ್ತು, ನನ್ನ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ನಾನು ಹಂಗೆ ಅನ್ಕೊಂಡಿದ್ದೆ. ಇವ್ರು ಒಳ್ಳೆ ಕನ್ನಡ ಕಮ್ಯುನಿಟಿಯಲ್ಲಿ ಏನೇನೋ ಒಂದು ಹೊಸದಾಗಿ ಏನೋ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಒಂದು ಹೊಸ ರೆವಲ್ಯೂಷನ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಅಯ್ಯೋ, ನನ್ನ ವಿರುದ್ಧವಾಗಿ ಕಮೆಂಟ್ಸ್ ಆಯ್ತು ಹಾಕಿದ್ರು ನನ್ ಒಂದು ಪ್ರೀತಿ ಅನ್ನೋದು ಅವ್ರ ಮೇಲೆ ಹುಟ್ಟಿತ್ತು. ಅದೆಲ್ಲ ಆದ ನಂತರ SMR ಗೇಮಿಂಗ್ ಅವ್ರಿಗೂ ಟಿಪಿಕಲ್ ಕನ್ನಡಿಗರು ನಾವೇನು ಅನ್ಕೊಂಡಿದ್ವು, ಕಾಂಟ್ರವರ್ಸಿ ಏನೋ ಎಂಡ್ ಆಗಿದೆ ಅಂತ ಕೆಲವೊಂದಿಷ್ಟು ದಿನ ಅನ್ಕೊಂಡಿದ್ದೆ ನಾನು. ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಟಿಪಿಕಲ್ ಕನ್ನಡಿಗ ಅವ್ರ ಹ್ಯಾಶ್ಟ್ಯಾಗು, ಕಾಂಟ್ರವರ್ಸಿ ಎಂಡ್ ಅಂತ SMR ಗೇಮಿಂಗ್ ಅವ್ರದ ಹ್ಯಾಶ್ಟ್ಯಾಗು. SMR ಗೇಮಿಂಗ್ ಅವರು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ಕೊಡ್ತಾ ಇದ್ರು, ದಯವಿಟ್ಟು ಇದ್ರ ಮಧ್ಯೆ ನೀವು ಬರಕ್ ಹೋಗ್ಬೇಡಿ, ನೀವು ಇದ್ರ ಮಧ್ಯೆ ಬರಕ್ ಹೋಗ್ಬೇಡಿ, ನೀವು ಮಧ್ಯಕ್ಕೆ ಬಂದು ಬ್ರೋಕರ್ಗಳಾಗ್ಬೇಡಿ, ಈ ತರ ಅನೇಕ ಹೇಳಿಕೆಗಳನ್ನ SMR ಗೇಮಿಂಗ್ ಅವರು ಕೊಡ್ತಾ ಇದ್ರು. ನಿಮ್ ಪಡಿ ನೀವು ಕಂಟೆಂಟ್ಗಳನ್ನ ನೋಡ್ಕೊಂಡು ಹೋಗಿ ಅಂತ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳಿರ್ತಕ್ಕಂಥ ನಾನು ಗಮನಿಸ್ದೆ. SMR ಗೇಮಿಂಗ್ ಅವರು ಕಾಂಟ್ರವರ್ಸಿಯನ್ನ ಎಂಡ್ ಮಾಡಬೇಕು, ಈ ರೀತಿ ಏನೋ ಡ್ರ್ಯಾಗ್ ಮಾಡಿದ್ರೆ ಸಾಕು, ನಮ್ಮ ಪಾಡಿ ನಾವು ಕಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಹೋದ್ರೆ ಸಾಕು ಅಂತ SMR ಗೇಮಿಂಗ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ಕೊಂಡಿದ್ದಾರೆ. ಟಿಪಿಕಲ್ ಕನ್ನಡಿಗ ಅವ್ರಿಗೂ ಆದ್ರೆ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಅವ್ರನ್ನ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡೋ ಹಾಗೆ, ಅವರು ಬ್ರಾಡ್ಕಾಸ್ಟ್ ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಅವರು ಟಾಂಗ್ ಕೊಡೋ ಹಾಗೆ ಕೆಲವೊಂದಿಷ್ಟು ಪೋಸ್ಟ್ಗಳನ್ನ ವಿಡಿಯೋ ಮಧ್ಯಗಳಲ್ಲಿ ಒಂದಿಷ್ಟು ಜಲಕ್ಗಳನ್ನ ಹಾಕ್ತಾ ಇದ್ರು. ನಂಗೆ ಇದ್ಯಾಕೆ ಹಿಂಗ ಆಗ್ತವ್ರಿ ಮನುಷ್ಯ, ಏನಕ್ಕೆ ಹಿಂಗ್ ಮಾಡ್ತಾವ್ರೆ ಅಂತ ಹಂಗ ಅನ್ನಿಸ್ತಾ ಇತ್ತು. ಬಿಡು, ಅವ್ರವ್ರ ಮಧ್ಯೆ ಏನೋ ನಡ್ಕೊಂಡು ಹೋಗ್ತಾ ಇದ್ದೆ, ಏನೋ ನಾನು ಒಂದು ಅಭಿಪ್ರಾಯನ ಹಂಚ್ಕೊಂಡೆ, ಸುಮ್ಮನಾದೆ ಅಂತ ನಾನು ಸುಮ್ಮನಾದೆ. ನಂಗೆ ವ್ಯೂಸ್ ಚೆನ್ನಾಗಿ ಬಂದಿತ್ತು. ಯೂಟ್ಯೂಬ್ ನಲ್ಲಿ ಕೀವರ್ಡ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ 2 ವರ್ಷದಿಂದ ನಾವು ನೋಡಿದ್ವಿ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಾಕೊಂಡು ಚೆನ್ನಾಗಿ ಓಡ್ತಿದ್ದಾರೆ. ಆದ್ರೆ ನಮಗೆ ಬೇಕಾಗಿಲ್ಲ, ವ್ಯೂಸ್ಗೋಸ್ಕರ ನಾವೇನು ಮಾಡೋದಿಲ್ಲ, ಸುಮ್ಮನಾದೆ ನಾನು. ಅದೆಲ್ಲ ಆದ ನಂತರ ಮೊನ್ನೆ ಫ್ರಸ್ಟ್ರೇಟೆಡ್ ಕನ್ನಡಿಗ ಅವರು ಒಂದು ವಿಡಿಯೋವನ್ನ ಮಾಡ್ಬಿಡ್ತಾರೆ. ಅವಾಗ ನನ್ಗೆ ಅರ್ಥ ಆಯ್ತು SMR ಗೇಮಿಂಗ್ ಅವ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಈ ವಿಚಾರ ಆನ್ಲೈನ್ ವಿಚಾರ ಆಫ್ಲೈನ್ ವರ್ಗ ಹೋಗಿ ಪೊಲೀಸ್ ಸ್ಟೇಷನ್ ವರ್ಗ ಹೋಗಿ ಇವರು ಅಪಾಲಜಿ ಎಲ್ಲ ಬರ್ಕೊಳ್ಳೋ ಲೆವೆಲ್ಗೂ ವರ್ಗನು ಹೋಗಿದೆ ಮ್ಯಾಟ್ರ್ ನಮಗೆ ಗೊತ್ತಿಲ್ಲ. ದೊಡ್ಡ ಕ್ರಿಯೇಟರ್ಸ್ಗೆ ಒಂದಿಷ್ಟು ಜನಕ್ಕೆ ಗೊತ್ತು, ಕಾಮನ್ ಮ್ಯಾನ್ ಗಳಿಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಗೊತ್ತಿಲ್ಲ. ಫ್ರಸ್ಟ್ರೇಟೆಡ್ ಕನ್ನಡಿಗ ಅವ್ರು ವಿಡಿಯೋ ಮಾಡ್ಬಿಟ್ಟಾದ್ಮೇಲೆ ನಮಗೂ ಗೊತ್ತಾಗಿದ್ದು, ಓಹೋ ಈ ಲೆವೆಲ್ಗೆ ಹೋದ್ರು ಯಾಕೆ ಟಿಪಿಕಲ್ ಕನ್ನಡಿಗ ಅವ್ರು ಈ ರೀತಿ ಮಾಡ್ತಾ ಇದಾರೆ ಅಂತ ನನಗೂ ಪ್ರಶ್ನೆನ ಹುಡ್ಕೊಳ್ತಾ ಇದೆ. ನಾನು ಅವ್ರಿಗೆ ಈಗಲೂ ಸಹಿತ ಒಂದು ಪ್ರಶ್ನೆ ಕೇಳ್ತೀನಿ. ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೇಳಿದೆ, ನೀವು ಇದಕ್ಕೆ ಉತ್ತರಿಸಲೇಬೇಕು ಅಂತಾನೂ ನಾನೇನೋ ನಿಮ್ಗೆ ಕೇಳಕ್ ಹೋಗೋದಿಲ್ಲ, ಆದ್ರೆ ಈ ಪ್ರಶ್ನೆ ಕೇಳಲೇಬೇಕಾದಂತ ಅನಿವಾರ್ಯ ಬಂದಿದೆ. ಏನು ಅಂದ್ರೆ,
ನೀವೇ ನಿಮ್ಮ ವಿಡಿಯೋಗಳಲ್ಲಿ ಹೇಳ್ಕೊಡ್ತಾ ಇರ್ತೀರಾ. ಕೆಲವೊಂದಿಷ್ಟು ಜನ ಏನಾದ್ರು ಕಮೆಂಟ್ ಹಾಕಿದ್ರೆ, ಸರ್ ಇಂತಿಂತ ಒಂದು ಯಾವ್ದಾದ್ರು ಯೂಟ್ಯೂಬರ್ಸ್ಗಳ ಬಗ್ಗೆ ಕಮೆಂಟ್ ಹಾಕಿದ್ರೆ ನಾವ್ ಯಾರಿಗೂ ಬಿಟ್ಟಿ ಪ್ರಮೋಷನ್ ಕೊಡೋದಿಲ್ಲ, ನಾವ್ ಯಾರಿಗೂ ಬಿಟ್ಟಿ ಪ್ರಮೋಷನ್ ಕೊಡೋದಿಲ್ಲ ಅಂತ ನೀವೇ ಹೇಳ್ಕೊಡ್ತಾ ಇರ್ತೀರಾ. ಓಕೆ, ನೀವು ಬಿಟ್ಟಿ ಪ್ರಮೋಷನ್ ಯಾರಿಗೂ ಕೊಡಕ್ ಹೋಗ್ಬೇಡಿ. ನನ್ನ ಪ್ರಕಾರ ನೀವು ಹೇಳ್ಕೊಡ್ತಾರ ಅಂತ ಹೇಳಿಕೆ ನೋಡಿದ್ರೆ ನಿಮ್ ಜೊತೆ ಇದ್ದವ್ರಿಗೆ ಬಿಟ್ಟಿ ಪ್ರಮೋಷನ್ ಕೊಡ್ತಾ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ನೀವು ಕೊಡ್ತಾರ ಅಂತ ಹೇಳಿಕೆ ಮೇಲೆ ನಾನು ಹೇಳ್ತಾ ಇರೋ ತಕ್ಕದು. ನಿಮ್ಮದೇ ವಿಡಿಯೋಗಳಲ್ಲಿ ಅವ್ರ ಬಗ್ಗೆ ಟಾಂಗ್ ಕೊಡೋ ಹಾಗೆ ಮಾತಾಡ್ತಿರಲ್ಲ, ಅದು ಬಿಟ್ಟಿ ಪ್ರಮೋಷನ್ ಆಗುತ್ತೆ ಅಲ್ವಾ? ಇದು ಕಾಮನ್ ಸೆನ್ಸ್ ಸಾಮಾನ್ಯ ಜನರಿಗೆ. ಆಮೇಲೆ ಕೆಲವೊಂದಿಷ್ಟು ಜನರಿಗೆ ನಾನು ಹೇಳ್ತಾ ಇರತಕ್ಕದ್ದು, ಯಾವುದೇ ಕ್ಷೇತ್ರ ಆಗ್ಲಿ ಅಭಿಮಾನವನ್ನ ಅತಿರೇಕಕ್ಕೆ ಏರಿಸ್ಕೊಳಕ್ ಹೋಗ್ಬೇಡಿ. ಇದ್ರ ಮಧ್ಯೆ BBB ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಟಿಪಿಕಲ್ ಕನ್ನಡಿಗ ಅವರು ಕ್ಲಿಯರ್ ಆಗಿ ಹೇಳಿದ್ರು, ಮೋಟೋ ವ್ಲಾಗರ್ ಎಲ್ಲ ನೀವು ಅಂತ. BBB ನೀವು ಕೇಳುವಂತ ಪ್ರಶ್ನೆಗಳು ಕೇಳಿದಿರಲ್ಲ ಟಿಪಿಕಲ್ ಕನ್ನಡಿಗ ಅವ್ರಿಗೆ, ನಿಜಕ್ಕೂ ಜನಗಳ ಮನಸ್ಸಲ್ಲಿ ಏನಿತ್ತೋ, ಕೆಲವೊಂದಿಷ್ಟು ಕ್ರಿಯೇಟರ್ ಮನಸ್ಸಲ್ಲಿ ಏನಿತ್ತೋ ಆ ಪ್ರಶ್ನೆಗಳನ್ನ ಕೇಳಿದಿರ, ಅದರಲ್ಲಿ ಆಕ್ಷೇಪ ನಿಜಕ್ಕೂ ಇಲ್ಲ. ಆದರೆ ನೀವು ಒಂದು ಕಮೆಂಟ್ ಅದರಲ್ಲಿ ಪಾಸ್ ಮಾಡಿದಿರಲ್ಲ, ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಟ್ಟಿದ್ದೀರಾ. ಟಿಪಿಕಲ್ ಕನ್ನಡಿಗ ಅವರು ಮೋಟೋ ವ್ಲಾಗರ್ ಅಲ್ಲ ಅಂತ. ನೀವ್ಯಾರು ಆ ತರ ಹೇಳೋಕೆ ನಾನು ಕೇಳ್ತಾರ ತಪ್ಪದು ಇಷ್ಟೇ. ನೀವ್ಯಾರು ಅದನ್ನ ಹೇಳೋಕೆ, ಅದನ್ನ ಡಿಸೈಡ್ ಮಾಡೋರು ಯಾರು ಅಂದ್ರೆ ಅವರು ನೋಡುವಂತ ಆಡಿಯನ್ಸ್. ಅದು ಅವರ ಆಡಿಯನ್ಸ್ಗೆ, ಕನ್ನಡಿಗರಿಗೆ ಬಿಟ್ಟಿರತಕ್ಕದ್ದು ಅವ್ರ ಮೋಟೋ ವ್ಲಾಗರೋ ಅಲ್ಲೋ ಅಂತ ಹೇಳಕ್ಕೆ. ನೀವು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದು ತಪ್ಪಾಯ್ತು ಆ ವಿಚಾರದಲ್ಲಿ. ಬಟ್ ನೀವು ಕೇಳುವಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದಿರಲ್ಲ, ನಿಜಕ್ಕೂ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇನ್ನೊಂದು ಪ್ರಶ್ನೆ ಈಗ ಟಿಪಿಕಲ್ ಕನ್ನಡಿಗ ಅವ್ರಿಗೆ ನಾನು ಕೇಳಲೇಬೇಕಾಗುತ್ತೆ. ನಿಮ್ಮ ಬ್ರಾಡ್ಕಾಸ್ಟ್ ಚಾನಲ್ಗಳಲ್ಲಿ ಸ್ಪ್ಯಾಮ್ ಮಾಡಿ ಅಂತ ಕೆಲವೊಂದಿಷ್ಟು ಪೋಸ್ಟ್ಗಳನ್ನ ನಾನು ಗಮನಿಸಿದ್ದೀನಿ, ಸ್ಕ್ರೀನ್ ಶಾಟ್ಗಳನ್ನ ಗಮನಿಸಿದ್ದೀನಿ. ನಿಮ್ಮ ಫಾಲೋವರ್ಸ್ಗಳಿಗೆ ಯಾವ ರೀತಿ ಹೇಳ್ಕೊಡ್ತಾ ಇರ್ತೀರಾ. ನೀವು ತಪ್ಪಾಗಿ ಹೇಳ್ಕೊಡ್ತಾ ಇದ್ದೀರೋ, ನೀವು ಯಾವ ರೀತಿ ಹೇಳ್ಕೊಡ್ತಾ ಇದ್ದೀರೋ ನನ್ಗೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳ್ಕೊಡ್ತಾ ಇದ್ದೀರೋ ಅದ್ರ ಬಗ್ಗೆ ನನ್ಗೆ ಕ್ಲಾರಿಟಿ ಇಲ್ಲ, ಆಯ್ತಾ? ಯಾವನೋ ತಲ್ಕೆಟ್ ನನ್ನ ಮಗ ಹೋಗ್ಬಿಟ್ಟು ನಮ್ಮ ಅಣ್ಣ ಹೇಳೋರೆ ಈ ರೀತಿ ಸ್ಪ್ಯಾಮ್ ಮಾಡಕ್ಕೆ, ನಮ್ಮ ಅಣ್ಣ ಹೇಳೋರೆ ಅಂದ್ಬಿಟ್ಟು ಹೋಗ್ಬಿಟ್ಟು ನೀವು ಸ್ಪ್ಯಾಮ್ ಮಾಡಕ್ ಹೇಳಿರ್ತೀರಲ್ಲ, ಆ ಕ್ರಿಯೇಟರ್ಗೆ ಇನ್ಸ್ಟಾಗ್ರಾಮ್ ಅಲ್ಲೋ ಅವ್ನ ವಿಡಿಯೋ ಎಲ್ಲ ಕಮೆಂಟ್ ಹಾಕ್ಬಿಡ್ತಾನೆ. ಏನೋ ಬೆದ್ರಿಸಂಗ ಅಶ್ಲೀಲವಾಗ ಏನೋ ಒಂದು ಕಮೆಂಟ್ ಹಾಕ್ಬಿಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ನಿಮ್ಗೆ ಆಗ್ತಾರಲ್ವಲ್ಲ, ಕಮೆಂಟ್ ಹಾಕ್ಸಿರ್ತೀರಲ್ಲ, ಆ ಕ್ರಿಯೇಟರ್ ಏನಾದ್ರು ಲೀಗಲಿ ಕಂಪ್ಲೇಂಟ್ ಅಂತ ಕೊಡಕ್ಕೋಗೋದಾದ್ರೆ, ಸೈಬರ್ ಕೇಸ್ ಅಂತ ಏನಾದ್ರು ಹಾಕೋದಾದ್ರೆ, ಯಾರು ಹೇಳಿ, ಕಮೆಂಟ್ ಹಾಕ್ಸಿರ್ತೀರಲ್ಲ ನೀವು, ಆ ವ್ಯಕ್ತಿಯ ಮೇಲೆ ಏನಾದ್ರು ಲೀಗಲ್ ಕೇಸು, ಇನ್ನೊಂದು ಪೊಲೀಸ್ ಸ್ಟೇಷನ್ ಅಂತ ಏನಾದ್ರು ಹೋದ್ರೆ ಅವ್ರ ಪರವಾಗಿ ನೀವು ನಿಲ್ತೀರಾ? ನನ್ನ ಪ್ರಶ್ನೆ ಇಷ್ಟೇ ನಿಮ್ಗೆ. ನಾನು ಜನಗಳಿಗೂ ಹೇಳೋದಷ್ಟೇ, ಯಾವುದೇ ವ್ಯಕ್ತಿ ಆಗ್ಲಿ, ಯಾವುದೇ ಕ್ಷೇತ್ರ ಆಗ್ಲಿ, ಹೆವಿ ಆದಂತಹ ಅಭಿಮಾನವನ್ನ ಇಟ್ಕೊಳಕ್ ಹೋಗ್ಬೇಡಿ. ಆ ಮನುಷ್ಯನ್ ಎಡಿಟಿಂಗ್ ಪ್ಯಾಟರ್ನ್ ಇಷ್ಟ ಆಯ್ತಾ, ಚಾನಲ್ ಇಷ್ಟ ಆಯ್ತಾ, ಅವ್ರು ಮಾಡುವಂತ ಇದು ಕಾಂಟೆಂಟ್ ಇಷ್ಟ ಆಯ್ತಾ, ಇಷ್ಟಪಡಿ, ಅಭಿಮಾನಿಸಿ, ಗೌರವಿಸಿ. ಯಾರು ಸಿಕ್ಕರು ಅಣ್ಣ ನಮಸ್ಕಾರ ಅಂತ ಒಂದು ಸೆಲ್ಫಿ ತಗೊಳ್ಳಿ. ಅದನ್ನ ಬಿಟ್ಬಿಟ್ಟು ನೀವು ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು, ಅವ್ರು ಹೇಳ್ದಂಗೆಲ್ಲ ಕುಣ್ಕೊಂಡು ಯಾರು ಕೂತ್ಕೋಬೇಡಿ, ಆಯ್ತಾ? ಇಷ್ಟನ್ನು ಹೇಳ್ತಾ ಇದೀನಿ. ನಾಳೆ ದಿನ ಅವ್ರು ಏನಕ್ಕೆ ಬಂದಿರ್ತಾರೆ ಅಂದ್ರೆ, ಕೆಲವೊಂದಿಷ್ಟು ಜನ ಅವ್ರ ಮನೇಲಿ ಏನ್ ಕಷ್ಟ ಇರುತ್ತೋ, ಏನಿರುತ್ತೋ, ಅವ್ರ ತಂದೆ ತಾಯಿ ಮುಂದೆ ಹೀರೋ ಆಗ್ಬೇಕು ಅಂತ ಬಂದಿರ್ತಾರೋ, ಏನಾಗ್ಬೇಕು ಅಂತ ಬಂದಿರ್ತಾರೋ ಗೊತ್ತಿಲ್ಲ. ನಾನು ಟಿಪಿಕಲ್ ಕನ್ನಡಿಗ ಅವ್ರಿಗೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಕ್ರಿಯೇಟರ್ಸ್ಗೂ ಹೇಳ್ತಾ ಇರ್ತಾರೆ. ಅವ್ರು ಯಾಕೆ ಮಾಡ್ತಾರೆ, ಯಾಕೆ ವಿಡಿಯೋ ಯೂಟ್ಯೂಬ್ ನಲ್ಲಿ ಮಾಡ್ತಾರೆ, ಅಷ್ಟು ಕಷ್ಟಪಡ್ತಾರೆ, ಹೊರಗಡೆ ಹೋಗಿ ಬಿಸಿಲು ಮಳೆ ಅಂತ ಕಾಣ್ದಲ್ಲೇ ವಿಡಿಯೋನ ಶೂಟ್ ಮಾಡ್ಕೊಂಡು, ಎಡಿಟ್ ಮಾಡಿ, ತಮ್ಲೈನ್ ಮಾಡ್ಕೊಂಡು ಯಾಕೆ ಬರ್ತಾರೆ? ಏನೋ ಒಂದು ಮಿಡಲ್ ಕ್ಲಾಸ್ ಹುಡುಗರ್ಗು ಈಗ ಲಕ್ಷಾಂತರ ರೂಪಾಯಿ ನೋಡುವಂತ ಒಂದು ಪ್ಲಾಟ್ಫಾರ್ಮ್ ಉಟ್ಕೊಂಡಿದೆ. ಅದಕ್ಕೋಸ್ಕರ ಅಷ್ಟೇ ಮಿಡಲ್ ಕ್ಲಾಸ್ ಹುಡುಗರ್ಗು ಲಕ್ಷಾಂತರ ರೂಪಾಯಿ ದುಡ್ಡು ನೋಡುವಂತ ಒಂದು ಪ್ಲಾಟ್ಫಾರ್ಮ್ ಉಟ್ಕೊಂಡಿದೆ. ಕಷ್ಟಪಡ್ತಾರೆ, ಅಷ್ಟೇ ದುಡ್ಡನ್ನ ದುಡಿತಾರೆ. ಅವ್ರ ತಂದೆ ತಾಯಿಯನ್ನ, ಅವ್ರ ಮನೆಯವ್ರನ್ನ ಅವ್ರು ನೋಡ್ಕೊಳ್ತಾರೆ, ಅವ್ರ ಫ್ರೆಂಡ್ಸ್ ಜೊತೆ ಅವ್ರು ಚೆನ್ನಾಗಿರ್ತಾರೆ. ನಿಮ್ಮ ಕಷ್ಟ ಸುಖಕ್ಕೆ ಯಾವ ಕ್ರಿಯೇಟರು ಬರಲ್ಲ. ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀನಿ, ನಿಮ್ಮ ಕಷ್ಟ ಸುಖಕ್ಕೆ, ನಿಮ್ಮ ವೈಯಕ್ತಿಕವಾದಂಥ ಜೀವನಕ್ಕೆ ಯಾವ ಕ್ರಿಯೇಟರು ಬರಲ್ಲ. ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಅಕ್ಕ ತಂಗಿರು, ಇಲ್ಲಾಂದ್ರೆ ನಿಮ್ಮ ಆತ್ಮೀಯ ಸ್ನೇಹಿತರು ಬಳಗರು ಅವ್ರು ಏನೋ ನಿಮ್ಮ ಕಷ್ಟ ಸುಖಕ್ಕೆ ಬರ್ಬೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಬಿಟ್ಬಿಟ್ಟು ನೀವು ಯಾರೋ ಒಬ್ರು ಕ್ರಿಯೇಟರ್ ಹೇಳಿದ್ರು ಅವ್ರು ವಿರುದ್ಧವಾಗಿ ಕಮೆಂಟ್ ಹಾಕೋದು, ಇವ್ರು ವಿರುದ್ಧವಾಗಿ ಕಮೆಂಟ್ ಹಾಕೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಒಂದು ವಿಡಿಯೋ ನೋಡಿ ಖುಷಿ ಪಡಿ, ಆರಾಮಾಗಿರಿ, ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಅಷ್ಟನ್ನು ಹೇಳ್ತಾ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ನಾನು ಯಾರು ವಿರುದ್ಧವಾಗೂ ಮಾತಾಡಕ್ ಹೋಗಿಲ್ಲ. ನಂಗೇನ ಟಿಪಿಕಲ್ ಕನ್ನಡಿಗವ್ರು ನನ್ನ ಅನ್ನ ಕಿತ್ಕೊಂಡು ತಿಂದಿರೋ, ಇದನ್ನು ಮಾಡಬಾರ್ದು ಏನಾದ್ರು ನನಗೆ ಮಾಡಿದಾರೋ, ಏನೋ ಕೆಲವೊಂದಿಷ್ಟು ಪ್ರಶ್ನೆಗಳು ಆ ಮನುಷ್ಯನ ಮೇಲೆ ಕೇಳಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅಷ್ಟೇ ಕೇಳಿದ್ದು. ನೋಡ್ತಾ ಇರಿ ಲೋಕ ಡಿಜಿಟಲ್ ನೆಟ್ವರ್ಕ್. ಇದು ನವೀನ ಜೀವನ.